ಓಕೆ, ಈ ವಿಡಿಯೋದಲ್ಲಿ ಬಂದು ರೌಟಿಂಗ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇವಾಗ ನೀವೇನು ಮಾಡಿದ್ರಿ ಅಂತ ಅಂದರೆ, ಇದನ್ನು ರಿಮೂವ್ ಮಾಡ್ಬಿಡ್ತೀನಿ ನಾನು. ಇವಾಗ ಏನು ಮಾಡಿದ್ರಿ ಅಂತಂದರೆ, ಒಂದು ದೊಡ್ಡ ನೆಟ್ವರ್ಕ್ ಇರುತ್ತೆ. ಆ ನೆಟ್ವರ್ಕಲ್ಲಿ ಒಂದು ಪಬ್ಲಿಕ್ ಕ್ರಿಯೇಟ್ ಮಾಡಿದ್ರಿ ಮತ್ತು ಒಂದು ಪ್ರೈವೇಟ್ ಕ್ರಿಯೇಟ್ ಮಾಡಿದ್ರಿ. ಓಕೆ, ಇವಾಗ ಇದ್ರೊಳಗಡೆ ಕಮ್ಯುನಿಕೇಷನ್ ಆಗಬೇಕು ಅಂತ ಅಂದರೆ ನೀವು ರೌಟಿಂಗ್ ಟೇಬಲ್ನ ಎನೇಬಲ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸಬ್ನೆಟ್ಟಿಂದ ಪ್ರೈವೇಟ್ ಸಬ್ನೆಟ್ಟು, ಅಥವಾ ಇನ್ ಕೇಸ್ ಏನಾದರೂ ಪಬ್ಲಿಕ್ ಐ ಪಿನ ಅಸೈನ್ ಮಾಡೋದಾಗಲಿ, ಅದೆಲ್ಲ ಬಂದು ನೀವು ರೌಟಿಂಗ್ ಟೇಬಲಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಈ ಪಬ್ಲಿಕ್ ಸಬ್ನೆಟ್ ಏನಿದೆ ಇದಕ್ಕೆ ಇಂಟರ್ನೆಟ್ ಆಕ್ಸೆಸ್ ಕೊಡಬೇಕು ಅಂತ ಅಂದರೆ ನಾವು ಇಂಟರ್ನೆಟ್ ಗೇಟ್ವೇ ಅಂತ ಒಂದು ಆಪ್ಷನ್ ಇದೆ. ಆ ಇಂಟರ್ನೆಟ್ ಗೇಟ್ವೇನ ನಾವು IGW ಅಂತ ಕರಿತೀವಿ. IGW ಅಂತ ಕರಿತೀವಿ. ಇದನ್ನ ಯಾವಾಗ ನಾವು ಇದು ಕನೆಕ್ಟ್ ಮಾಡ್ತೀವೋ, ಆ ರೌಟಿಂಗ್ ಟೇಬಲ್ ಕನೆಕ್ಟ್ ಮಾಡ್ತೀವಿ, ಆವಾಗ ಆಟೋಮೆಟಿಕ್ ಆಗಿ ಈ ಪಬ್ಲಿಕ್ ಸಬ್ನೆಟ್ ಏನಿದೆ, ಈ ಪಬ್ಲಿಕ್ ಸಬ್ನೆಟ್ಗೆ ಪಬ್ಲಿಕ್ ಐ ಪಿನ ಅಸೈನ್ ಮಾಡೋಕೆ ನಿಮಗೆ ಫ್ಯೂಚರ್ನ ಎನೇಬಲ್ ಮಾಡುತ್ತೆ. ಈ ಪ್ರೈವೇಟ್ ಐ ಪಿಲಿ ಯಾವುದೇ ರೀತಿ ನಿಮಗೆ ಏನಿದೆ ಏನು ಇಂಟರ್ನೆಟ್ ಆಕ್ಸೆಸ್ ಯಾವುದೇ ರೀತಿ ನಿಮಗೆ ಸಿಗಲ್ಲ. ಬಟ್ ಏನು ಅಂತ ಅಂದರೆ ಕಮ್ಯುನಿಕೇಷನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಅಂದರೆ, ಇವಾಗ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ನೀವು ರೌಟಿಂಗ್ ಪಾತ್ನ ಎನೇಬಲ್ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಬ್ಯಾಂಗ್ಳೂರಿಂದ ನೀವು ಮೈಸೂರಿಗೆ ಹೋಗಬೇಕು ಅಂತ ಅಂದರೆ ಒಂದು ರೂಟ್ ಬೇಕಾಗುತ್ತೆ. ಓಕೆನಾ? ಈ ರೂಟ್ ಇತ್ತು ಅಂದ್ರೆ ಅಷ್ಟೇ ನಿಮ್ಗೆ ಗೊತ್ತಿತ್ತು ಅಂದ್ರೆ ಅಷ್ಟೇ ನಿಮಗೆ ಈ ಬೆಂಗಳೂರಿಂದ ಈ ಮೈಸೂರಿಗೆ ಹೋಗಕ್ಕೆ ಸಾಧ್ಯ. ಅದೇ ರೀತಿ ಈ ಪ್ರೈವೇಟ್ ಸಬ್ನೆಟ್ಟಿಂದ ಇನ್ನೊಂದು ಅಂತಂದರೆ, ಈ ಪ್ರೈವೇಟ್ ಸಬ್ನೆಟ್ ಒಳಗಡೆ ಒಂದು 2 IP ಇರುತ್ತೆ ಅಂತ ತಿಳ್ಕೊಳ್ಳಿ. 192.172.1.2 ಅಂತ ತಿಳ್ಕೊಳ್ಳಿ. ಓಕೆನಾ? ಇವಾಗ 1.2 ಬಂದು 1.4 ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ರೌಟಿಂಗ್ ಟೇಬಲ್ ಮುಖಾಂತರ ಕಮ್ಯುನಿಕೇಷನ್ನು ಆ್ಯಪನ್ ಆಗುತ್ತೆ ಅಷ್ಟೇ. ಓಕೆನಾ? ಇವಾಗ ನಾವು ಮೊದಲು ಪ್ರೈವೇಟ್ಗೆ ಯಾವ ರೀತಿ ಕಮ್ಯುನಿಕೇಷನ್ ಮಾಡೋದು ಅನ್ನೋದನ್ನು ನೀವು ನೋಡೋಣ. ಜಸ್ಟು ಏನಿಲ್ಲ, ಇಲ್ಲಿ ರೌಟಿಂಗ್ ಟೇಬಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೌಟಿಂಗ್ ಟೇಬಲ್ನ ಕ್ರಿಯೇಟ್ ಮಾಡಿ ಅಷ್ಟೇ. ಇಲ್ಲಿ ಬಂದು ಮೈ ರೌಟ್ ಪ್ರೈವೇಟ್ ಅಂತ ಕೊಡ್ತೀನಿ. ಪ್ರೈವೇಟ್ ಅಂತ ಕೊಟ್ಟು VPC ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ VPC ಬಂದು ಮೈ ಫಸ್ಟ್ VPC. ಓಕೆ, ಕ್ರಿಯೇಟ್ ರೌಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಬಂದು ಈ ರೌಟ್ ಟೇಬಲ್ ಏನು ಕ್ರಿಯೇಟ್ ಆಗಿದೆ, ಈ ರೌಟ್ ಟೇಬಲ್ಗೆ ಬಂದು ನೀವು ಸಬ್ನೆಟ್ನ ಅಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ನಾವೇನು ಮಾಡೋದು ಅಂತ ಅಂದರೆ ಒಂದು ರೌಟ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆನಾ? ಒಂದು ರೌಟ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ರೀತಿ ಈ ರೌಟಲ್ಲಿ ನಾವು ಹೇಳಬೇಕು ಎಲ್ಲಿಂದೆಲ್ಲ ಕನೆಕ್ಟ್ ಆಗಬೇಕು ಅಂತ. ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಸಬ್ನೆಟ್ದು ಏನಿದೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಯಾವ ಸಬ್ನೆಟ್ ಅಂತ, ಪ್ರೈವೇಟು ಪಬ್ಲಿಕ್ ಅನ್ನೋದನ್ನ ಕೊಡಬೇಕಾಗುತ್ತೆ. ಜಸ್ಟ್ ನಾನು ಇಲ್ಲಿ ಸಬ್ನೆಟ್ ಅಸೋಸಿಯೇಷನ್ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಸೋಸಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ನೆಟ್ ಅಸೋಸಿಯೇಷನ್ಗೆ ಹೋಗಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ಸಬ್ನೆಟ್ಟು ಅಸೋಸಿಯೇಟ್ ಆಗಿಲ್ಲ ಇದಕ್ಕೆ, ಅಂದರೆ ಈ ರೌಟಿಂಗ್ ಟೇಬಲ್ಗೆ. ನಾನು ಜಸ್ಟ್ ಇದ್ರ ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಯಾವ್ದು ಬೇಕೋ ಅದನ್ನು ಅಸೈನ್ ಮಾಡ್ತಾ ಇದ್ದೀನಿ. ಅಂದರೆ ರೌಟಿಂಗ್ ಪಾಲಿಸಿ ಬಂದು ನಾವು ಪ್ರೈವೇಟ್ಗೆ ಒಂದು, ಪಬ್ಲಿಕ್ಗೆ ಒಂದು ಸಪ್ರೇಟಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಕೇಸ್ ಏನಾದರೂ ಪಬ್ಲಿಕ್ ಏನಾದರೂ ಇಂಟರ್ನೆಟ್ ಕೊಡಬೇಕು ಅಂತಂದರೆ ಅದಕ್ಕೆ ಸಪ್ರೇಟ್ ರೌಟಿಂಗ್ ಟೇಬಲು, ಪ್ರೈವೇಟ್ಗೆ ಏನಾದರೂ ಇಂಟರ್ನೆಟ್ ಕೊಡಬಾರ್ದು ಅಂತಂದರೆ ಅದಕ್ಕೆ ಒಂದು ಸಪ್ರೇಟ್ ರೌಟಿಂಗ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಜಸ್ಟ್ ನಾನು ಪ್ರೈವೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಸೋಸಿಯೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸಬ್ನೆಟ್ ಅಸೋಸಿಯೇಷನ್ಗೆ ಹೋಯಿತು ಅಂತ ಅಂದರೆ ನಿಮಗೆ ಇಲ್ಲಿ ಪ್ರೈವೇಟು ಅಸೋಸಿಯೇಟೆಡ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಅದಾದ್ಮೇಲೆ ಬಂದು ರೌಟ್ಸ್ಗೆ ಹೋಗೋಣ. ಇಲ್ಲಿ ರೌಟ್ ಎಲ್ಲಿಂದ ಎಲ್ಲಿಗಾಗಿದೆ ಅಂತ ಇಲ್ಲಿ ನೋಡ್ಬೋದು. ಈ ನೆಟ್ವರ್ಕಲ್ಲಿ ಅಂತಂದ್ರೆ ಪ್ರೈವೇಟ್ ನೆಟ್ವರ್ಕಿಂದ ಲೋಕಲ್ ಟಾರ್ಗೆಟು, ಲೋಕಲಲ್ಲಿ ಮಾತ್ರ ಅದು ಕಮ್ಯುನಿಕೇಷನ್ ಮಾಡ್ಕೊಳ್ತಾ ಇದೆ ನೋಡಿ. ಓಕೆ, ಇವಾಗ ಪ್ರೈವೇಟ್ಗೆ ನೀವು ಇವಾಗ ರೌಟಿಂಗ್ ಟೇಬಲ್ ಕ್ರಿಯೇಟ್ ಮಾಡೋದು, ಅದೇ ರೀತಿ ಪ್ರೈವೇಟ್ಗೆ ಒಂದು ರೌಟಿಂಗ್ ಟೇಬಲ್ನ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ಗೆ. ಈ ಪಬ್ಲಿಕ್ಗೆ ರೌಟಿಂಗ್ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸೇಮ್ ಏನು ಇವಾಗ ನಾವು ಮಾಡೋದು ಅದೇ ರೀತಿ ಸೇಮ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಅಲ್ಲಿ ಬಂದು ನಾವು ಇಂಟರ್ನೆಟ್ ಆಕ್ಸೆಸ್ ಕೊಡ್ತೀವಿ. ಅದು ಇಂಟರ್ನೆಟ್ ಆಕ್ಸೆಸ್ ಯಾವ ರೀತಿ ಕೊಡ್ತೀವಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಜಸ್ಟ್ ಕ್ರಿಯೇಟ್ ರೌಟ್ ಟೇಬಲ್. ಇದು ಬಂದು ಮೈ ಪಬ್ಲಿಕ್ ರೌಟ್ ಟೇಬಲ್. ಓಕೆ, VPC ಬಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮೈ ಫಸ್ಟ್ VPC. ಅದಾದಮೇಲೆ ಬಂದು ಕ್ರಿಯೇಟ್ ರೌಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸಬ್ನೆಟ್ ಅಸೋಸಿಯೇಷನ್ನು ಇದರಲ್ಲಿ ಬಂದು ನಾನು ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಪಬ್ಲಿಕ್ ಅಸೋಸಿಯೇಟ್ ಆಗಿದೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಅಸೋಸಿಯೇಟ್ ಆಗಿದೆ. ನೆಕ್ಸ್ಟ್ ಬಂತು ಅಂತ ಅಂದರೆ ರೌಟ್ ಮೇಲೆ ಚೆಕ್ ಮಾಡೋಣ. ರೌಟಲ್ಲಿ ನೋಡಿದ್ರೂ ನೀವು ಆ ರೌಟು, ಒಂದು ನಿಮಿಷ ಇನ್ನೊಂದು ಟ್ಯಾಬ್ ಓಪನ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಇದು ಬಂದು ನಿಮ್ಮದು
ಪಬ್ಲಿಕ್ ರೌಟು. ಅದೇ ರೀತಿ ನೀವು ಪ್ರೈವೇಟ್ ರೌಟ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಮೈ ಪ್ರೈವೇಟ್ ರೌಟು. ಓಕೆ, ಇದ್ರೊಳಗಡೆ ಬಂತು ಅಂತಂದರೆ ಸೇಮ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಸೇಮ್ ಆಪ್ಷನ್ ಕಾಣಿಸ್ತಾ ಇದೆ ಅಂತಂದರೆ ಇದನ್ನೂ ಇಂಟರ್ನಲ್ ಆಕ್ಸೆಸ್ ಮಾಡ್ಬೋದು, ಇಂಟರ್ನಲ್ ಕಮ್ಯುನಿಕೇಟ್ ಮಾಡ್ಬೋದು. ಅದೇ ರೀತಿ ಇದನ್ನು ಇಂಟರ್ನಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಎಕ್ಸ್ಟರ್ನಲ್ಲಿ ಇನ್ ಕೇಸ್ ಈ ಸಬ್ನೆಟ್ ಒಳಗಡೆ ಒಂದು ಯಾವುದೋ ಒಂದು EC2 ಇನ್ಸ್ಟೆನ್ಸು ಅಥವಾ ಅಪ್ಲಿಕೇಶನ್ನು ಇನ್ಸ್ಟಾಲ್ ಆಗಿದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಯಾವುದೋ ಒಂದು ವೆಬ್ ಸರ್ವರ್ನ ಅಥವಾ ಅಪ್ಲಿಕೇಶನ್ ಡಿಪ್ಲೈ ಮಾಡಿದ್ದೀರಾ, ಅದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ಇಂಟರ್ನಲ್ಲಿ ಆಕ್ಸೆಸ್ ಮಾಡಬೇಕು ಅಂತಂದರೆ ಅಂದರೆ ವಿತಿನ್ VPC ಆಕ್ಸೆಸ್ ಮಾಡಬೇಕು ಅಂತಂದರೆ ಈ ಸಬ್ನೆಟ್ ಏನಿದೆ ಓಕೆ. ಬಟ್ ಏನಾದರೂ ಎಕ್ಸ್ಟರ್ನಲ್ ಆಗಿ ಔಟ್ಸೈಡಿಂದ ಆಕ್ಸೆಸ್ ಮಾಡಬೇಕು ಅಂತಂದರೆ ಈ VPCಗೆ ನಾವು ಅಂದರೆ ಈ ರೌಟಿಂಗ್ ಟೇಬಲ್ಗೆ ನಾವು ಇಂಟರ್ನೆಟ್ ಗೇಟ್ವೇನ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಮಾಡಿ VPCಗೆ ಅಸೈನ್ ಮಾಡಬೇಕಷ್ಟೇ, ಅಟ್ಯಾಚ್ ಮಾಡಬೇಕಷ್ಟೇ. ಜಸ್ಟ್ ಒಂದು ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡಿ ಮೈ ಇಂಟರ್ನೆಟ್ ಗೇಟ್ ವೇ. ಇದೇನಕ್ಕೆ ಅಂತ ಅಂದರೆ ಔಟ್ಸೈಡ್ ಆಕ್ಸಿಸ್ ಮಾತ್ರ ಯೂಸ್ ಆಗುತ್ತೆ ಇದು. ಮೈ ಇನ್ ಕೇಸ್ ಏನಾದರೂ ಔಟ್ಸೈಡಿಂದ ಆಕ್ಸೆಸ್ ಮಾಡಬೇಕು ಅಂತಂದರೆ ಇದೊಂದು ಪಬ್ಲಿಕ್ IP ಪ್ರೊವೈಡ್ ಮಾಡುತ್ತೆ, ಅದ್ರ ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು. ಜಸ್ಟ್ ಇಂಟರ್ನೆಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಆಗಿ ಒಂದು ಇಂಟರ್ನೆಟ್ ಗೇಟ್ವೇ ಇದೆ. ಬಟ್ ನಾನು ಇವಾಗ ಜಸ್ಟ್ ಮೈ ಇಂಟರ್ನೆಟ್ ಗೇಟ್ವೇ ಅಂತ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಜಸ್ಟ್ ಇದನ್ನ ಬಂದು ನಾನು VPCಗೆ ಅಸೈನ್ ಮಾಡಬೇಕಾಗುತ್ತೆ. ನೀವು VPCಗೆ ಅಸೈನ್ ಮಾಡಬೇಕು ಅಂತ ಅಂದರೆ ಇಂಟರ್ನೆಟ್ ಗೇಟ್ವೇನ ಇದು ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಟು VPC ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ VPC ಬೇಕೋ ಆ VPCಗೆ ಇಂಟರ್ನೆಟ್ ಆಕ್ಸೆಸ್ನ ಕೊಡ್ಬೋದು. ಓಕೆ, ನಾ ಮೈ ಫಸ್ಟ್ VPC ಏನಿದೆ ಇದು ಕೊಟ್ಟಿದ್ದೀನಿ. ಓಕೆ, ಇವಾಗ VPCಗೆ ಫುಲ್ಲು ಎಂಟೈರ್ VPCಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಕ್ತು. ಓಕೆನಾ, ಆ ಇಂಟರ್ನೆಟ್ ಇಲ್ಲಿದೆ. ಓಕೆ, ಇದನ್ನ VPC ಅಂತ ತಿಳ್ಕೊಳ್ಳಿ. VPCಗೆ ನಾವೇನು ಮಾಡೋದು, ಇಂಟರ್ನೆಟ್ ಗೇಟ್ವೇನ ಅಟ್ಯಾಚ್ ಮಾಡೋದು. ಇದ್ರೊಳಗಡೆ ಫರ್ದರ್ ನಾವು ಡಿವೈಡ್ ಮಾಡಿದ್ವಲ್ಲ, ಇದ್ರೊಳಗಡೆ ಬಂದು ನಾವು ರೌಟಿಂಗ್ ಟೇಬಲ್ನ ಯೂಸ್ ಮಾಡ್ಕೊಂಡು ಇದು ಪ್ರೈವೇಟ್ ಸಬ್ನೆಟ್, ಇದು ಪಬ್ಲಿಕ್ ಸಬ್ನೆಟ್. ಇದಕ್ಕೆ ಏನು ಮಾಡ್ತೀವಿ ಅಂತ ಅಂದರೆ ಜಸ್ಟ್ ರೌಟಿಂಗ್ ಟೇಬಲ್ನ ಯೂಸ್ ಮಾಡಿಕೊಂಡು ಈ ಇಂಟರ್ನೆಟ್ ಗೇಟ್ವೇ ಏನು ನಮ್ಮ VPC ಕ್ರಿಯೇಟ್ ಆಗಿದೆಯೋ ಅದನ್ನು ಇಲ್ಲಿ ರೌಟಿಂಗ್ ಟೇಬಲ್ಗೆ ರೀಡೈರೆಕ್ಟ್ ಮಾಡ್ತೀವಿ ಅಷ್ಟೇ. ರೌಟಿಂಗ್ ಟೇಬಲಿಂದ ಈ ಪಬ್ಲಿಕ್ ಸಬ್ನೆಟ್ಗೆ ರೀಡೈರೆಕ್ಟ್ ಮಾಡ್ತೀವಿ ಅಷ್ಟೇ. ಜಸ್ಟು ಪಬ್ಲಿಕ್ ರೌಟಿಂಗ್ ಟೇಬಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೋಗಿ ರೌಟ್ಸ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಜಸ್ಟ್ ಆ್ಯಡ್ ರೂಲ್ ಅಂತ ಇದೆ. ಇದು ಬಂದು ಡೆಸ್ಟಿನೇಷನ್ ಬಂದು ಈ ಪರ್ಟಿಕ್ಯುಲರ್ ಸಬ್ನೆಟ್ಗೆ ಹೋಗುವಂತ ಇಲ್ಲಿ ಡೆಸ್ಟಿನೇಷನ್ ಕೊಡ್ತಾ ಇದೆ. ಅಂದ್ರೆ ಲೋಕಲಲ್ಲಿ ಮಾತ್ರ ಈ ರೇಂಜ್ ಏನಿದೆ ಈ ರೇಂಜ್ ಒಳಗಡೆ ಅದು ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಜಸ್ಟ್ ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಜಸ್ಟ್ ಆ್ಯಡ್ ರೂಟ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನೀವು 00 ಅಂತಂದ್ರೆ ಇಂಟರ್ನೆಟ್ ಔಟ್ಸೈಡ್ ನೆಟ್ವರ್ಕು. ಜಸ್ಟ್ ಇಲ್ಲಿ IGW ಅಂತ ಅಥವಾ ಇಂಟರ್ನೆಟ್ ಗೇಟ್ವೇ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಇಂಟರ್ನೆಟ್ ಗೇಟ್ವೇ ತೋರಿಸುತ್ತೆ ನಿಮಗೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಯಾವ್ದು ಕ್ರಿಯೇಟ್ ಮಾಡಿರೋದು ನೋಡಿ, ಮೈ ಇಂಟರ್ನೆಟ್ ಗೇಟ್ವೇ ಅನ್ನೋದನ್ನೇ ಇಲ್ಲಿ ಶೋ ಅಪ್ ಆಗ್ತದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಓಕೆ, ಸೇವ್ ಅಂತ ಕೊಡ್ತು ಅಂತ ನಿಮಗೆ ಎರಡು ಏನಿದೆ ಅದು ಕ್ರಿಯೇಟ್ ಆಗಿದೆ. ಇದರ ಒಂದು ಬಂದು ಇಂಟರ್ನಲ್ ಕಮ್ಯುನಿಕೇಷನ್ಗೆ, ಇನ್ನೊಂದು ಬಂದು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ಗೆ. ಓಕೆ, ನೆಕ್ಸ್ಟ್ ಬಂತು ಅಂತಂದರೆ ನಾವು ಒಂದು EC2 ಇನ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡಿ ಯಾವ ರೀತಿ ಇಂಟರ್ನಲ್ ಕಮ್ಯುನಿಕೇಷನ್ ಮತ್ತು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.